ನಾನೇ ಎಲ್ಲ ಏರ್ಪಾಡು ಮಾಡ್ಕೊಂಡಿದ್ದೀನಿ. ನೀನು ಹೊತ್ತುಗೊಂದು ಸೀರೆ ಉಟ್ಕೋಬೇಕು, ಒಡವೆನೆಲ್ಲ ಮೈ ತುಂಬಾ ಅಲಂಕಾರ ಮಾಡ್ಕೋಬೇಕು. ಅವನಿಗಿಂತ ಅಂದವಾಗಿ ಗಾಜಿನ ಗೊಂಬೆ ತರ ಇರ್ಬೇಕು. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಯಾಕಮ್ಮ? ನನ್ನ ಮದುವೆ ಬಗ್ಗೆ ನಾನೆಷ್ಟು ಕನ್ಸ್ಕೊಂಡಿದ್ದೋ ನೀನು ಕೂಡ ಅಷ್ಟೇ ಕನ್ಸ್ಕೊಂಡಿದೀಯ. ಹೇಳಬೇಕು ಅಂದ್ರೆ ನನಗಿಂತ ಜಾಸ್ತಿ ನೀನೇ ಕನ್ಸ್ಕೊಂಡಿದೀಯ. ಹೇಗಾದ್ರೂ ವೇದಾವತಿ ಮನೆಗೆ ಸೊಸೆ ಮಾಡಬೇಕು ಅಂತ ಶಪಥ ಮಾಡ್ಕೊಂಡಿದ್ದೆ. ನಾಳೆ ಅದೇ ನಡೆಯುತ್ತೆ. ಶ್ರೀಕರ್ ನಿನಗ್ ಸಿಗ್ತಾನೋ ಸಿಗಲ್ವೋ ಅಂತ ಶ್ರೀಕರ್ ಬಗ್ಗೆ ಯೋಚನೆ ಮಾಡಿ ನೀನ್ ಏನಾಗ್ಬಿಡ್ತೀಯೋ ಅಂತ ನನ್ಗೆ ತುಂಬಾ ಭಯ ಆಗ್ತಾ ಇತ್ತು. ಬರ್ಬೇಕು ಅಂದಿದ್ದು ಬರ್ದೇ ಇರಲ್ಲ, ನಡಿಬೇಕು ಅಂದಿದ್ದು ನಡಿದೇ ಇರಲ್ಲ ಅನ್ನೋ ಹಾಗೆ ಅಮ್ನೋರ್ ವಿಗ್ರಹ ನಮಗ್ ಸಿಕ್ಕಿದ್ದಕ್ಕೆ ಪರಿಸ್ಥಿತಿಗಳು ನಮ್ಗೆ ಅನುಕೂಲವಾಗಿ ಬದಲಾಗಿತ್ತು. ಇನ್ನು ನಿನಗೆ ಎಲ್ಲ ಒಳ್ಳೆ ದಿನಗಳೇ, ಅವನಿಗೆ ಕೆಟ್ಟ ದಿನಗಳು ಶುರುವಾಯ್ತು. ನೀನು ನಿಶ್ಚಿಂತೆಯಿಂದ ಇರಬಹುದು. ಅವನೇ ತುಂಬಾ ಬುದ್ಧಿವಂತಳಮ್ಮ. ಯಾವ ಕ್ಷಣದಲ್ಲಿ ಏನ್ ಮಾಡ್ತಾಳೋ ಅಂತ ನನಗ್ ಭಯ ಆಗ್ತದೆ. ಮದುವೆ ನಿಲ್ಸೋ ಪ್ರಯತ್ನ ಏನಾದ್ರೂ ಮಾಡ್ಬೇಕು ಅನ್ಕೊಂಡಿದ್ರೆ ಇಷ್ಟೊತ್ತಿಗೆ ಮಾಡ್ತಿದ್ಲು. ಅವನಿಗಿರೋ ಎಲ್ಲ ಅವಕಾಶಗಳು ಕೈ ಮೀರ್ ಹೋಗಿದೆ. ಇನ್ನು ನೀನು ಅವನಿ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ಅವನಿ ಮೊದ್ಲೆಲ್ಲ ಕಷ್ಟಪಟ್ರು ಅವನಿಗೆ ಕೊನೆ ನಿಮಿಷದಲ್ಲಿ ಕಾಲ ಕೂಡ್ ಬರುತ್ತೆ ಅಂತ ಅಲ್ಲಿ ನನಗೆ ಫೇವರ್ ಆಗಿರೋ ಗ್ಯಾಂಗ್ ಹೇಳಿದಾರಮ್ಮ. ಕೊನೆ ನಿಮಿಷದಲ್ಲಿ ಅವನಿಗೆ ಗೆದ್ದಿರೋ ಸಂದರ್ಭಗಳು ತುಂಬಾ ಇದೆಯಂತೆ. ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗ್ತದೆ. ಏನೋ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಿದ್ದಾಳೆ. ಯಾಕೆ? ಮದುವೆನ ಅವನಿ ನಿಲ್ಲಿಸ್ತಾಳೇನೋ ಅಂತ ಭಯ ಪಡ್ತಿದ್ದಾಳೆ. ನೀನ್ ಓದ್ತಿರೋ ಬುಕ್ಕು ಕೊನೆ ಪೇಜಿಗೆ ಬಂದ ಹಾಗೆ, ನೀನ್ ನೋಡ್ತಿರೋ ಸಿನಿಮಾ ಕೊನೆ ರೀಲ್ಗೆ ಬಂದ ಹಾಗೆ, ನಿನ್ ಮದ್ವೆ ಘಟ್ಟ ಕೂಡ ಕೊನೆ ಹಂತಕ್ಕೆ ಬಂದಿದೆ. ಈಗ ನೀನು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ನಮ್ಮೂರು ಅಲ್ದೇನೆ ನಮ್ ಸುತ್ತಮುತ್ತಲಿನ ಊರುಗಳು ಕೂಡ ಅಲಕ್ಯ ಶ್ರೀಕರ್ ಮದ್ವೆ ಬಗ್ಗೆನೆ ಮಾತಾಡ್ಕೋತಿದ್ದಾರಕ್ಕ. ಈಗಷ್ಟೇ ಪಕ್ಕದೂರಿನ ಚೇರ್ಮನ್ರು ಕೂಡ ಫೋನ್ ಮಾಡಿ ಅದನ್ನೇ ಕೇಳಿದ್ರು. ಇಲ್ಲ ಅಂದ್ರೂ 10 ವರ್ಷ ನನ್ನ ಮಗಳ ಮದುವೆ ಬಗ್ಗೆನೇ ಮಾತಾಡ್ಕೊಳ್ಳೋ ಹಾಗೆ ಮಾಡ್ತೀನಿ. ಅಕ್ಕೋ, ನಮ್ಮ ಅಲಕ್ಯ ಮುಖದಲ್ಲಿ ನಾಚಿಕೆ ಕಾಣಿಸ್ತಿದೆ ಕಣೆ. ಮದ್ವೆ ಕಳೆ ಬಂದಾಗಿದೆ ಕಂದ, ಪಲ್ಲಕ್ಕಿನ ತರಿಸ್ಬೇಕಲ್ವಾ ಕಂದ. ನೋಡ್ದೆ ಅಕ್ಕ ನಾಚಿಕೆನಾ? ಎಲ್ರೂ ಊಟಕ್ಕೆ ಬನ್ನಿ. ಅತ್ತೆ ಮಾವ, ಪೃಥ್ವಿರಾಜು ಅಣ್ಣ, ಅತ್ತಿಗೆ. ಬನ್ನಿ, ಎಲ್ರೂ ಕೂತ್ಕೊಳ್ಳಿ. ನೀನು ಕೂತ್ಕೋವನಿ. ಪರವಾಗಿಲ್ಲ ಬಾವ, ಇವತ್ತು ನಾನೇ ಎಲ್ರಿಗೂ ಬಡಿಸ್ತೀನಿ. ನೀನು ಅಪ್ಪ ಅಮ್ಮನಿಗೆ ಬಡಿಸು ಸಾಕು. ಉಳಿದವರಿಗೆಲ್ಲ ಅವ್ರಿಗೆ ಕೈ ಇದೆ ಅಲ್ವಾ, ಅವರೇ ಬಡಿಸ್ಕೋತಾರೆ. ಅತ್ತೆ ಮಾವಂಗೂ ಕೂಡ ಕೈ ಇದೆ ಅಲ್ವಾ ಬಾಮ ಇದಾ? ಬಾಬಾ ಏನೋ ಸುಮ್ಮನೆ ಹಾಗೆ ತಮಾಷೆಗಾಗಂದೆ. ನೀನ್ ಜೋಕ್ ಮಾಡೋ ಸಮಯ ಅಲ್ಲ ಇದು. ಸೈಲೆಂಟ್ ಆಗಿರೋ. ನಾಳೆನೇ ಮದುವೆ ಅಲ್ವಾ, ಆಮೇಲೆ ಈ ಕುಟುಂಬನ ಬಿಟ್ಟು ಹೋಗ್ಬೇಕು. ನಿಮ್ಮೆಲ್ರಿಗೂ ಹೀಗೆ ಊಟ ಬಡಿಸೋ ಅವಕಾಶ ನನಗಿರಲ್ಲ. ಅದಕ್ಕೆ ಇವತ್ತು ನಾನೇ ಬಡಿಸ್ತೀನಿ. ಸರಿ ಬಿಡು, ನಿನ್ನಿಷ್ಟ ನಾವೆಲ್ಲಿ ಬೇಡ ಅಂತೀವಿ. ಬಡ್ಸು ಅವನಿ. ಐಟಮ್ಸ್ ಏನೇನ್ ಮಾಡಿದ್ಯಾ ಅವನಿ? ಎಲ್ಲಾರ್ಗೂ ಇಷ್ಟ ಆಗೋದನ್ನೇ ಮಾಡಿದ್ದೀನಿ. ಯಾವುದ್ರಲ್ಲೂ ಏನು ಬೆರೆಸಿಲ್ಲ ಅಲ್ವಾ? ಅನ್ನ ಅಂದ್ರೆ ನಿಮಗ್ ಗೌರವ ಇಲ್ಲದೆ ಇರಬಹುದು, ಅವನಿಗಿದೆ. ನಿಮ್ಮಂತ ಕೆಲ್ಸನ ಅವನಿ ಮಾಡೋಲ್ಲ. ಅಂತ ಕೆಲಸ ನಾವ್ ಯಾವಾಗ ಮಾಡಿದೀವಮ್ಮ? ಇಂಥ ಜಾಗದಲ್ಲೂ ಅವನಿನ ಪ್ರಶಾಂತವಾಗಿರೋಗ್ ಬಿಡೋದಿಲ್ವಾ? ಅವನಿ ಸಂತೋಷವಾಗಿದ್ರೆ ಇವ್ರಿಗೆ ಹೊಟ್ಟೆ ತುಂಬಲ್ಲ, ಉರಿಯುತ್ತೆ. ಸುಮ್ನೆ ನಮ್ ಬಗ್ಗೆ ಮಾತಾಡ್ಬೇಡ ಶ್ರೀಕರ್. ಆದ್ರೂ
ಅವನ ವಿಷಯದಲ್ಲಿ ನಿನ್ನೊಬ್ಬನಿಗೆ ಮಾತ್ರ ನೋವಿದೆ ಅನ್ನೋ ಥರ ಮಾತಾಡ್ತಿದ್ಯಲ್ಲ ಶ್ರೀಕರ್. ಅವಳ ವಿಷಯದಲ್ಲಿ ನಮ್ಮೆಲ್ಲರಿಗೂ ನೋವಾಗಿದೆ. ಅವನಿ ಅಂದ್ರೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ತುಂಬಾ ಸರಿ ನಾವು ಅವನಿ ವಿಷಯದಲ್ಲಿ ಜಗಳ ಆಡಿದೀವಿ, ಹೊರಗಡೆ ಕಳ್ಸೋದಕ್ಕೆ ತುಂಬಾ ಪ್ರಯತ್ನ ಪಟ್ವಿ. ಅಲೇಖ್ಯನ್ ರೂಪದಲ್ಲಿ ನಮ್ಗ ಅವಕಾಶ ಸಿಕ್ಕಿದೆ. ಇನ್ನು ಫೈನಲ್ ಟಚ್ ಏನು ಅಂದ್ರೆ, ನೀವು ಬಂದಿದ್ದಕ್ಕೆ ನಾಳೆ ಮದ್ವೆನಲ್ಲಿ ತಾಳಿನ ಕೂಡ ತೆಗಿತೀನಿ ಅಂತ ಮಾತು ಕೊಟ್ಟಿದ್ದಾಳೆ. ನೀವು ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ನೀವು ಬರ್ಲಿಲ್ಲ ಅಂದಿದ್ರೆ ಮಾತ್ರ ಅವನಿ ತಾಳಿ ತೆಗಿಯೋದಕ್ಕೆ ನಿಜವಾಗ್ಲೂ ಒಪ್ಕೋತಿರ್ಲಿಲ್ಲ. ಹೌದು ಕಣೋ ಶ್ರೀಕರ್, ನಡೆದಿದ್ದೇನೋ ನಡೆದೋಗಿದೆ. ಆದ್ರೆ ನಮ್ಮಲ್ಲೇ ಒಬ್ಳಾಗ್ ಬೆರ್ತೋಗಿರೋ ಅವನಿ ನಾಡಿದಿಂದ ನಮ್ಮ ಮನೇಲಿ ಇರಲ್ಲ ಅಂತ ನೆನ್ಸ್ಕೊಂಡ್ರೇನೆ ತುಂಬಾ ಬೇಜಾರಾಗ್ತಿದೆ. ನಂದು ಸೇಮ್ ಫೀಲಿಂಗ್. ನಮ್ಮ ಮಧ್ಯ ಚಿಕ್ಕ ಚಿಕ್ಕ ಜಗಳ ಎಷ್ಟೇ ಇದ್ರು ನೀನು ನಮ್ಮ ಮನೇಲಿದ್ರೇನೆ ನಮ್ಮ ಮನೆ ಚೆನ್ನಾಗಿರೋದು. ಅವನಿ ಪ್ರಾಮಾಣಿಕತೆಯಿಂದ ಇರೋದು ಕಲೀರಿ ಕೃಷ್ಣ. ಹೊರಗಡೆ ಪ್ರೀತಿ ತೋರಿಸ್ತಾ ಮಾತಾಡ್ತಿದ್ದೀರಾ. ನಿಮ್ ಮನ್ಸಲ್ಲಿ ಏನಿದೆ ಅಂತ ನಮಗ್ ಗೊತ್ತಿಲ್ವಾ? ಏನ್ ಹೇಳ್ತಿದ್ದೀರಾ ಅತ್ತೆಯವ್ರೆ? ಅವನಿ ಈ ಮನೆಯಿಂದ ಹೋಗೋದು ನಿಮ್ಮೆಲ್ಲರಿಗೂ ಇಷ್ಟನೇ ಅಲ್ವಾ? ಎಂತ ಮಾತು ಹೇಳಿದ್ರೆ ಅತ್ತೆಯವ್ರೆ, ನನಗಂತೂ ಬಾವಿಗಾರಿ ಸತ್ತೋಗ್ಬೇಕು ಅನ್ನೋಷ್ಟು ಬೇಜಾರಾಗ್ತಾ ಇದೆ. ಅವನಿಗೆ ಕೊಡೋ ವ್ಯಾಲ್ಯೂನ ಅಲೇಕ್ ಯಾಕೆ ಕೊಟ್ರಿ? ಆಗ್ಲೇ ನಿಮ್ಮ ಮನಸ್ಥಿತಿ ಏನು ಅಂತ ಅರ್ಥ ಆಗೋಯ್ತು. ದಯವಿಟ್ಟು ನೀವು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ಬೇಡಿ ಅಪ್ಪ. ಅಲ್ಲ, ನಾವೇನ್ ಮಾಡಿದ್ವಿ ಅಂತ ಅವನಿನೇ ಮಾತು ಕೊಟ್ಟಿದ್ಲು. ಇವಾಗ ಅದನ್ನ ಉಳಿಸ್ಕೊತಾ ಇದ್ದಾಳೆ ಅಷ್ಟೇ. ನಾಳೆ ಯಾವುದೇ ಆತಂಕ ಸೃಷ್ಟಿ ಮಾಡದೆ ಮದ್ವೆನ ನಡೆಯಕ್ ಬಿಡ್ತಾಳೋ ಇಲ್ವೋ? ಇಷ್ಟು ದೂರ ಬಂದ ಮೇಲೆ ಮದುವೆ ನಡೀದೇ ಹೇಗಿರುತ್ತೆ? ಆ ವಿಷಯನೆಲ್ಲ ಸ್ವಲ್ಪ ಹೊತ್ತು ಪಕ್ಕಕ್ಕಿಡಿ. ಎಲ್ಲರೂ ಪ್ರಶಾಂತವಾಗಿ ಊಟ ಮಾಡಿ. ಊಟ ಮಾಡಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಅಡುಗೆ ಸೂಪರ್ ಆಗಿದೆ. ಅಡುಗೆಯಲ್ಲಿ ಅವನಿನ ಮೀರ್ಸೋರೇ ಇಲ್ಲ, ಅಷ್ಟು ಅದ್ಭುತವಾಗಿ ಮಾಡಿದಾಳೆ. ಒಂದು ಕೆಲಸ ಮಾಡೋಣ. ಏನದು? ಸೊಸೆ ಪೋಸ್ಟಿಂದ ಅವಳು ಹೇಗೂ ಹೋಗ್ತಿದ್ದಾಳಲ್ವಾ, ಸ್ವಲ್ಪ ದಯೆ ತೋರಿಸಿ ನಮ್ಮ ಮನೇಲಿ ಅಡುಗೆ ಕೆಲಸದವಳಾಗಿಟ್ಕೊಂಡ್ರೆ. ಈ ಯೋಚನೆ ಏನೋ ಚೆನ್ನಾಗಿದೆಯಲ್ಲ. ಅವನಿ ನಮ್ಮನೇಲಿ ಅಡಿಗೆ ಒಳಗಿರೋದಿಕ್ ಕೂಡ ಅಲೇಖ್ಯ ಒಪ್ಕೊಳ್ಳಲ್ಲ. ಯಾಕ ಊಟ ಆಗೋಯ್ತಾ? ಹಾಗೆದ್ಬಿಟ್ಟೆ. ಒಂದು ತುತ್ತು ಕೂಡ ತಿಂದಿಲ್ಲ ಅಲ್ವಾ? ಬಾವಾ ಕೂತ್ಕೋ. ಬೇಡ ಅವನಿ, ಅವ್ರ ಮಾತಿಗೆ ತಲೆ ಕೆಡಿಸ್ಕೋಬೇಡ ಕಣೋ. ಇವರೆಲ್ಲ ನಮ್ಮ ಮನೆಯವರಾಗಿದ್ದಾರೆ. ನಮ್ಮ ಮನೆಯವರಲ್ಲದೆ ಹೊರಗಡೆಯವರಾಗಿದ್ರೆ ಸರಿಯಾಗಿ ಉತ್ತರ ಕೊಡ್ತಿದ್ದೆ. ಏ ಶ್ರೀಕರ್, ಮೊದಲು ನೀನು ಕೂತ್ಕೋ. ಕೂತ್ಕೋ ಬಾವಾ. ನನಗೆ ಹಸ್ವಿಲ್ಲ ಅವನಿ. ಬಾವಾ ಬಾ ಬಾವಾ, ನಿಂತ್ಕೋ ಬಾವಾ. ಬಾವಾ ನನ್ನ ಮಾತು ಕೇಳು. ನಿಮ್ಗೂ ಕೂಡ ಹಸ್ವಾಗ್ತಿಲ್ವಾ? ಇತ್ತು, ಸತ್ ಹೋಯ್ತು. ನೀವು ಆರಾಮಾಗಿ ಊಟ ಮಾಡಿ. ಅತ್ತೆ ಮಾವ ನಿಂತ್ಕೊಳ್ಳಿ. ಬಾವಂಗೆ ನಾನು ತಿನ್ನಿಸ್ತೀನಿ. ದಯವಿಟ್ಟು ನೀವು ಊಟ ಬಿಟ್ಟು ಹೋಗಬೇಡಿ. ಬನ್ನಿ ಬನ್ನಿ ಅತ್ತೆ. ನಿಮ್ ಎಲ್ರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಅತ್ತೆ ಮಾವಂಗಾದ್ರೂ ಪ್ರಶಾಂತವಾಗಿ ಊಟ ಮಾಡೋದಕ್ಕೆ ಬಿಡಿ. ಕೂತ್ಕೊಳ್ಳಿ ಅತ್ತೆ. ಒಬ್ರಿಗೊಬ್ರು ದೂರ ಆಗ್ತಾರೆ ಅನ್ನೋ ನೋವಿನಲ್ಲಿ ಅವರಿದ್ದಾರೆ. ಅವ್ರ ನೋವನ್ನ ಅರ್ಥ ಮಾಡ್ಕೊಳ್ದೆ
ಬಾಯಿಗೆ ಬಂದಾಗ ಮಾತಾಡಬೇಡಿ. ಇನ್ನು ಕೆಲವು ಗಂಟೆಯಲ್ಲಿ ಈ ಮನೇಲಿರೋ ಗಂಡ, ಅತ್ತೆ, ಮಾವ, ಅಕ್ಕ, ಬಾವನಂತ ನಿಮ್ ಎಲ್ಲ ಸಂಬಂಧಗಳಿಗೆ ದೂರ ಆಗ್ತಿದ್ದೀನಿ ಅಂತ ಊಹಿಸ್ಕೊಂಡ್ರೇನೆ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ. ಊಟ ಮಾಡ್ದೇನೆ ಹಾಗೆ ಬರಬಾರ್ದು ಅಲ್ವಾ ಬಾವ? ಅವ್ರ ಬಗ್ಗೆ ಯೋಚನೆ ಮಾಡಬೇಡ, ಮೊದಲು ನೀನು ಊಟ ಮಾಡು. ನಿಂಗೋಸ್ಕರ ಊಟ ತಗೊಂಡು ಬಂದಿದ್ದೀನಿ. ಬಾವಾ, ಯಾಕೆ ಬಾವ ಕಣ್ಣೀರು? ನೀನೇನಾದ್ರೂ ಮಿಸ್ ಆಗಿ ನನ್ನ ಜೀವನದಿಂದ ಹೊರಟೋದ್ರೆ ನನಗುಳಿಯೋದು ಈ ಕಣ್ಣೀರೇ ಅಲ್ವಾ ಅವನಿ? ಬೆಳಗ್ಗೆ ಆದ್ರೆ ಅಲೇಖೆ ಜೊತೆ ಹಸಮೆಣ್ಣೆ ಮೇಲೆ ಕೂತ್ಕೋಬೇಕು ಅನ್ನೋ ಊಹೆನೆ ಭಯಂಕರವಾಗಿದೆ. ಈ ಕೈಗಳಿಂದ ತಾಳಿನ ಕಟ್ಟಬೇಕಾದ ಪರಿಸ್ಥಿತಿ ಬಂದ್ರೆ ತಾಳಿನ ಕಟ್ಟೋದ್ಕಿಂತ ಕೈನ ಕತ್ತರಿಸ್ಕೊಳ್ಳೋದೇ ಒಳ್ಳೇದು. ಏನ್ ಬಾವ ಆ ಮಾತುಗಳು? ಇಷ್ಟು ದಿನ ಈ ದೇವತನ ಆರಾಧಿಸಿರೋ ಈ ಕೈಗಳು ಒಂದ್ ದೆವ್ವನ್ ಪೂಜಿಸ್ಬೇಕಾಗಿ ಬಂದ್ರೆ ಕೈಗಳಿರ್ಬೇಕಾಗಿರೋ ಅಗತ್ಯನೇ ಇಲ್ಲ. ಕೊನೆ ನಿಮಿಷದಲ್ಲಾದ್ರೂ ನಮ್ಮ ಮೇಲೆ ಅಮ್ಮನವ್ರ ಕೃಪೆ ಇರತ್ತೆ. ನನ್ನ ಧೈರ್ಯ ಕಡಿಮೆ ಆಗ್ತಿದೆ ಅವನಿ. ಹಾಗನ್ಬೇಡ ಬಾವ. ನೀನ್ ಯಾವ ಧೈರ್ಯದಲ್ಲಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ಜೊತೆಗೆ ನಾಳೆ ಎಲ್ಲರ ಸಮ್ಮುಖದಲ್ಲಿ ನಿನಗೆ ನಾನು ಕಟ್ಬೇಕಾಗಿರೋ ಮಂಗಳಸೂತ್ರನ ತೆಗಿಬೇಕಾಗಿ ಬರುತ್ತೆ. ಒಂದೊಂದ್ಸಲ ನನಗೇನು ಅನ್ಸುತ್ತೆ ಅಂದ್ರೆ ನಮ್ಮ ಅಮ್ಮನವರಿಗೆ ಬೆಳೆಗಳನ್ನು ಚೆನ್ನಾಗಿ ಬೆಳೆಸೋದಕ್ಕೆ ಮಾತ್ರ ಶಕ್ತಿ ಇದೆ, ಆದ್ರೆ ಕೆಟ್ಟದನ್ನು ಓಡಿಸುವಂತ ಶಕ್ತಿ ಇಲ್ಲ ಅನಿಸ್ತಿದೆ. ಅಮ್ಮನವರು ಬರಬರ್ದ ಹಾಗೆ ಹೊಲನ ಹಸಿವಿಲ್ದೇನೆ ಹೊಟ್ಟೆನ ತುಂಬಿಸೋಕ್ಕಾಗತ್ತೆ, ಆದ್ರೆ ನಿತ್ಯ ಆರಾಧಿಸೋ ಭಕ್ತರ ಕಷ್ಟನ ತೀರ್ಸಲ್ಲ. ಮನೇನ ನಾಶ ಮಾಡಬೇಕು ಅನ್ನೋ ಆಲೋಚನೆ ಇರೋ ದುಷ್ಟ ಶಕ್ತಿಗಳನ್ನ ಹೊರಗಡೆ ಕಳ್ಸಕ್ಕಾಗಲ್ಲ ಅನಿಸ್ತಿದೆ. ಬಾವ, ನೋವಲ್ಲಿ ಹಾಗೆ ಮಾತಾಡ್ತಾ ಇದೀಯಾ? ಅದು ತಪ್ಪು ಬಾವ. ಏನ್ ತಪ್ಪು? ನಮ್ಮನ್ನ ಯಾವುದೋ ಒಂದು ರೀತಿಲಿ ಕಾಪಾಡಬೇಕು ಅಲ್ವಾ? ಎಷ್ಟೋ ಸಂದರ್ಭಗಳಲ್ಲಿ ಆ ನಿಹಾರಿಕನ್ ಕಾಪಾಡಿದಾಳೆ, ಮತ್ತೆ ನಿನ್ನನ್ನು ಯಾಕೆ ಕಾಪಾಡ್ತಿಲ್ಲ? ನಿಹಾರಿಕಾನ ಕಾಪಾಡ್ಲಿಲ್ಲ ಬಾವ. ನಿಹಾರಿಕಾಗೆ ಅವಕಾಶನ ಕೊಟ್ಟಿದ್ದಾಳೆ. ನಿಹಾರಿಕಾ ಅದನ್ನ ಅರ್ಥ ಮಾಡ್ಕೊಳ್ದೇನೆ ಶಿಶುಪಾಲನ್ ತರ ತಯಾರಾಗಿದ್ದಾಳೆ. 100 ತಪ್ಪುಗಳಿಗೆ ಇನ್ನೂ ಸ್ವಲ್ಪ ಕಡಿಮೆ ಇದೆ ಅನ್ಸತ್ತೆ. ಅದಕ್ಕೆ ಅಮ್ಮನವ್ರ ಆಗ್ರಹದಿಂದ ಇನ್ನೂ ತಪ್ಪಿಸ್ಕೋತಾನೆ ಇದ್ದಾಳೆ. ನೀನ್ ನಿನ್ನ ನೋವನ್ನ ಪದೇ ಪದೇ ಹೊರಗಡೆ ಹಾಕ್ತಿದೀಯ, ನಾನು ಹೇಳ್ಕೋತಿಲ್ಲ. ಅಷ್ಟೇ ವ್ಯತ್ಯಾಸ ಬಾವ. ಅಲ್ಲಿ ಎಲ್ಲರೂ ನಿನ್ ಬಗ್ಗೆ ಏನ್ ಮಾತಾಡ್ತಿದ್ದಾರೆ ನೋಡು. ಒಬ್ರಿಗಾದ್ರೂ ಮಾನವೀಯತೆ ಇದೆಯಾ? ನಿನ್ನ ಈ ಮನೇಲಿ ಅಡುಗೆ ಕೆಲಸದೊಳಗೆ ಮಾಡ್ತಾರಂತೆ. ಛೀ! ಅವರು ನನ್ನ ಮೇಲಿನ ಕೋಪಕ್ಕೆ ಏನೆಲ್ಲ ಹೇಳಿದ್ರು, ನಾಳೆ ನಡಿಬಾರ್ದೇನಾದ್ರೂ ನಡೆದು ನಾನು ನಿನಗೆ ದೂರ ಆದ್ರೆ ಆಗ ನಾನು ಈ ಮನೆಗೆ ಅಡುಗೆ ಒಳಗೆ ಬಂದರೂ ಆನಂದನೇ. ಯಾಕೆ ಅಂದ್ರೆ ಆ ರೀತಿಯಾದ್ರೂ ನಾನು ನಿನ್ನ ದಿನ ನೋಡ್ಬೋದಲ್ವಾ? ಇಂಥ ಹುಚ್ಚು ಮಾತುಗಳನ್ನ ಆಡ್ಬೇಡ.
2 ಬಾರ್ಸ್ ಬಿಡ್ತೀನಿ. ಬಾವಾ, ಮದ್ವೆಗಿನ್ನೂ 12 ಗಂಟೆ ಸಮಯ ಇದೆ. ನಿಹಾರಿಕಾ ಜೊತೆ ಹಸೆ ಮನೆವರೆಗೂ ಬಂದಿದ್ದ ಮದ್ವೆನೇ ನಿಂತೋಯ್ತು. ಹೊರಗಡೆ ತುಂಬಾ ಮದ್ವೆಗಳು ನಿಶ್ಚಿತಾರ್ಥಕ್ಕೆ ನಿಂತೋಗ್ತಾ ಇದೆ. ಯಾವುದೋ ಒಂದು ರೀತಿಲಿ ನಮಗ್ ಒಳ್ಳೇದೇ ಆಗತ್ತೆ ಅನ್ಕೊಳ್ಳೋಣ. ಸರಿ, ನೀನ್ ಹೇಳ್ದಾಗೆ ಧೈರ್ಯವಾಗಿರ್ತೀನಿ. ಒಂದ್ ವೇಳೆ ನಾವು ಅನ್ಕೊಂಡ ಹಾಗೆ ನಡೀಲಿಲ್ಲ ಅಂದ್ರೆ ಅವಾಗ ನಮ್ಮ ಪರಿಸ್ಥಿತಿ ಏನು? ಆ ವಿಷಯದ ಬಗ್ಗೆ ಮಾತಾಡೋ. ಹೇಳು ಅವನಿ. ಏನ್ ಹೇಳು ಅಂತೀಯ ಬಾವಾ? ಈ ಜನ್ಮಕ್ಕೆ ಇಷ್ಟೇ ಹಣೆಯಲ್ಲಿ ಬರ್ತಿರೋದಂತ ಅನ್ಕೊಳ್ಳೋಣ ಅಷ್ಟೇ. ಅವನಿ, ಇವತ್ತು ರಾತ್ರಿ ಆದ್ರೂ ಒಟ್ಟಿಗೆ ಊಟ ಮಾಡೋಣ ಬಾ ಬಾವಾ. ಮದುಮಗಳನ್ನ ಕರ್ಕೊಂಡೋಗೋ ಗಾಡಿ ಪಲ್ಲಕ್ಕಿ ರೆಡಿ ಆದಂಗ ಆಗಿದೆ. ಇನ್ನು ಮದುಮಗಳು ಅಲಂಕಾರ ಎಲ್ಲಿವರೆಗೂ ಬಂತ ನೋಡೋಣ. ಅಕ್ಕ ಅಕ್ಕ, ಗಾಡಿ ರೆಡಿ, ನೀವು ಬರ್ಬೇಕಷ್ಟೇ. ಆಯ್ತು ಕಣೋ, ಬರ್ತಿದೀವಿ. ಬೇಗ ಬನ್ನಿ. ಹೋಗಣ್ವಾ. ಬಾಮ್ಮ. ಏನಾಯ್ತೋ ನಿನಗೆ ಹಾಗೆ ನಿಂತ್ಬಿಟ್ಟೆ? ಅಲೇಕೆ ಇಷ್ಟ ದಿನ ನನ್ನ ಕಣ್ಣಿಗೆ ಕಾಣಿಸಿದ್ದೆ ಬೇರೆ, ಇವತ್ತು ಕಾಣಿಸ್ತಿರೋದೇ ಬೇರೆ. ಏನ್ ಚಂದ, ಏನ್ ಚಂದ. ಎಷ್ಟೇ ಆದ್ರೂ ಆ ಶ್ರೀಕರ್ ಅದೃಷ್ಟವಂತ ಬಿಡು.